ತಕ್ಷಣ ನಮಗೆ ನೆನಪಾಗುವುದೇ ದೀಪ. ಇದೀಗ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಜ್ಯೋತಿಯಾಗಿ ಬೆಳಗಿನ ದೀಪಕ್ಕೆ ಶರಣು ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಸುಂದರರವರು ಒಂದೆರಡು ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಭಗವಾನ್ ಶ್ರೀ ಬಿರ್ಸಾ ಮುಂಡಾರವರು ಏಕೈಕ ವ್ಯಕ್ತಿ ಆದಿವಾಸಿಗಳಲ್ಲಿ ಬಿರ್ಸಾ ಮುಂಡಾರವರು ಒಬ್ರು. ಅದುವರೆಗೆ ಆದಿವಾಸಿಗಳಿಗೆ ಭೂಮಿ ಬೇಕು. ಇಲ್ಲಿ ಉಡುಪಿಯಲ್ಲಿ ಒಬ್ರು ಕೃಷ್ಣಯ್ಯ ಅಂತ ಇದ್ದಾರೆ. ಅವರು ಆ ದಿವಸದ ಸಂಪನ್ಮೂಲ ವ್ಯಕ್ತಿ ಆಗಿ ಬಂದು ಆ ಕಾರ್ಯಕ್ರಮದಲ್ಲಿ ನಮಗೆ ವಿವರಣೆಯಾಗಿ ವಿವರಿಸಿದ್ದಾರೆ ಚೆನ್ನಾಗಿ. ಆ ನಂತರ ನಮ್ಗೆ ಗೊತ್ತಾಯಿತು, ಮೇಡಮ್ ಹೇಳಿದ ಹಾಗೆ ಜಾರ್ಖಂಡದಲ್ಲಿ ವಿಮಾನ ನಿಲ್ದಾಣಕ್ಕೆ ಭಗವಾನ್ ಬಿರ್ಸಾ ಮುಂಡಾ ಅಂತ ಹೆಸರಿದೆ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಅಂತ ಹೆಸರಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಯ ನಮ್ಮನ್ನೆಲ್ಲ ಕರೆದು ನಮ್ಮನ್ನು ಇಲ್ಲಿ ಕೂರಿಸಿ ನಮ್ಮ ಮೂಲಕ ಒಂದು ದೀಪ ಬೆಳಗಿಸುವುದರ ಮೂಲಕ ಆಗಿರುವಂತಹ ಸಮುದಾಯದ ಕಾರ್ಯಕ್ರಮ ಮತ್ತೆ ಸರ್ಕಾರದ ಕಾರ್ಯಕ್ರಮ, ಇದಕ್ಕೆ ಎಲ್ಲರೂ ಬಂದವರಿಗೆ ಎಲ್ಲರಿಗೆ ಶುಭ. ಅವರ ಹೆಸರಿನಲ್ಲೇ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಹಾಗಾಗಿ